ಕೆಜಿಎಫ್ ತಾಲೂಕಿನ ಬೈನೇಹಳ್ಳಿ ಗ್ರಾಮದ ಸಮೀಪ ಮೇಯಲು ಬಂದ ಜಿಂಕೆಯೊಂದು ನಾಯಿಗಳ ಹಾವಳಿಯಿಂದ ತಪ್ಪಿಸಿಕೊಳ್ಳುವ ಸಂದರ್ಭದಲ್ಲಿ ನೀರಿಲ್ಲದ ಬಾವಿಗೆ ಬಿದ್ದು ತೀವ್ರ ಗಾಯಗಳಾಗಿ ಪ್ರಾಣಾಪಾಯದ ಸ್ಥಿತಿಯಲ್ಲಿತ್ತು. ಇದನ್ನು ಕಂಡ ಗ್ರಾಮಸ್ಥರೊಬ್ಬರು ನಮ್ಮ ಪತ್ರಕರ್ತರಾದ ಶಾರೂಕ್ ಮತ್ತು ಕಿರಣ್ ರವರಿಗೆ ಮಾಹಿತಿ ನೀಡಿದ್ದು, ಇವರ ಸಹಕಾರದಿಂದ ತಕ್ಷಣ ಅಗ್ನಿಶಾಮಕ ದಳದವರನ್ನು ಕರೆಸಿ ಜಿಂಕೆಯನ್ನು ರಕ್ಷಿಸಿರುತ್ತಾರೆ. ನಂತರ ಸ್ಥಳಕ್ಕೆ ಆಗಮಿಸಿದ ಪಶುವೈದ್ಯಕೀಯ ಇಲಾಖೆಯವರು ಪ್ರಥಮ ಚಿಕಿತ್ಸೆಯನ್ನು ನೀಡಿ ಜಿಂಕೆಯನ್ನು ಅರಣ್ಯ ಇಲಾಖೆಯವರಿಗೆ ಒಪ್ಪಿಸಿರುತ್ತಾರೆ. ಈ ವೇಳೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾದ ಸತೀಶ್ ಕುಮಾರ್, ವಿಜಯ್ ಕುಮಾರ್, ಮುರಳೀಕೃಷ್ಣ, ಮಂಜುನಾಥ್ ನೆಡಗುಂಟಿ, ಅಭಿನಂದನ್ ಖಾನಾಪುರ್, ಪಶು ವೈದ್ಯಕೀಯ ಇಲಾಖೆಯ ಡಾಕ್ಟರ್ ಮಧುಸೂದನ್ ರೆಡ್ಡಿ, ಚರಣ್ ಕುಮಾರ್, ವಿವೇಕ್, ಚಾಲಕ ವಿವೇಕ್ ಹಾಗೂ ಅರಣ್ಯ ಇಲಾಖೆಯ ಕಾವಲುಗಾರರಾದ ಲೋಕೇಶ್ ಮೂರ್ತಿ, ಮಲ್ಲಿಕಾರ್ಜುನ್, ಸಂಜಯ್, ಪೊನ್ನುಸ್ವಾಮಿ ಕುಮಾರ್ ಹಾಗೂ ಇತರರು ಹಾಜರಿದ್ದರು. ಈಗ ಓಡ್ತದು ಏನ್ ಮಾಡ್ತೀರಾ? ಕಾಲದ ಓಡ್ತದು ಓಡ್ತದೆ ಬೆನ್ನ ಮೇಲೆ ಅದ್ರ ಕಾಲಗಳು ಜಾಸ್ತಿ ಹಿಂದ್ಗಡೆ ಹಿಂದ್ಗಡೆ ಕಾಲಗಳಿಗೆ ಹಾಕೋ ಓಡ್ತದೆ. ಆ ಕಡೆ ಓಡ್ತದ ಅದು ಹಿಂದ್ಗಡೆ ಕಾಲ್ಗೆ ಹಾಕ್ಬೇಕು. ಸ್ವಲ್ಪ ಜಾಸ್ತಿ ತಗೊಳ್ಳಿ, ಆಗಲ್ಲ. ಜಾಸ್ತಿ ತಗೋ, ಹಾಕಿ ಹಾಕಿದ್ರು ಜಾಸ್ತಿ ತಗೋ, ಹಿಂದಕ್ಕೆ ಹಾಕೋ ಕಾಲಗಳಿಗೆ. ಹಿರಿಯ ಸರ್ ಮುಳು ಇಲ್ಲ, ಆ ಕೋಲಲ್ಲೇ ಕೋಲ್ ಬಿಡಲ್ಲ. ನಿಮ್ ಕೋಲ್ ಕೊಡಿ, ಲಕ್ಕೆಲ್ಲ ಕೊಡಿ. ಈ ಹಗ್ಗದ ಕೆಳಗೆ ಹಾಕಿ, ಈ ಹಗ್ಗದ ಕೆಳಗೆ ಆ ಕಡೆ ಒಳಗಡೆನೂ ಅಷ್ಟೇ. ಹಗ್ಗದ ಕೆಳಗೆ ಹೋಗಿ ಸ್ಟ್ರೈಟ್ ಬರುತ್ತೆ. ಆ ಕಡೆ ಹಂಗೆ ಈ ಸ್ಟ್ರೈಟ್ ಮಾಡಿ. ಒದ್ರದ್ರಂತೂ ಆಗಲ್ಲ ಹಿಡಿಯಕ್ಕೆ. ಮತ್ತೆ ಸ್ವಲ್ಪ ಎದುರಿದ್ರೆ ಅಂದ್ರೆ ಕಟ್ ಆಗುತ್ತೆ. ನಾವು ಗಟ್ಟಿಯಾಗಿ ಕಟ್ಟಾಕ್ರಿ, ಇಲ್ಲ ಇಲ್ಲಿ ಕಟ್ಟಾಕ್ರಿ ಗಟ್ಟಿಯಾಗಿ. ಅಣ್ಣ ಒಂದ್ ಬಾಟ್ಲ್ ನೀರ್ ತಗೋಬರ್ರಿ. ಒದ್ರಿಂದಂటే ಬಾಯ್ಲಕ್ಕೆಲ್ಲ ಇರ್ತಾವ. ಉಲಾಗಿದಿಲ್ಲ. ಹುಳ ಅಂದ್ರೆ ಓಲ್ಡ್ ಊಲ್ ಆದ್ರೆ ಮಾತ್ರ ಹುಳ ವರ್ಷ ಆದ್ರೆ ஒரு இன்ச்சுக்கு மேல உள்ள போய்க்குது. ஒன்னுல அந்த கீழே இறக்கிட்டு கத்திரில அந்த கால் இதுல ವೈರ್ ಕಟ್ ರಾತ್ರಿ ಕರೆಂಟ್ ಬಂತು. 3 ಗಂಟೆ ರಾತ್ರಿ. ಕೃಷ್ಣಮೂರ್ತಿ ನನ್ನ ಹೆಸರು. ಬೈನೆಯಲ್ಲಿ ಜಿಂಕೆ ರಾತ್ರಿ ಆ ಕಡೆಯಿಂದ ಬರ್ತಾ ಇತ್ತು. ಕರೆಂಟ್ ಬಂತು, ಮೋಟರ್ ಇತ್ತು, ನಾನು ಹೋದೆ. ಆ ಕಡೆಯಿಂದ ಬಂದು ನಾನು ಸರಿತ ಓಡೋಗ್ಬಿಟ್ಟೆ ಮನೆಗೆ. ಮೇಲೆ ಬಂದ್ಬಿಟ್ಟು ಆಮೇಲೆ ಇದ್ ಕಡೆ ಬಂದು ಬಾವಿನಲ್ಲಿ ಬಿದ್ದೋಗಿ. ನಾವ್ ಇಬ್ರು ಮಿಸ್ಸು ಓಡ್ಕೊಂಡ್ ಬಂತು. ಇಲ್ಲಿ ನಾವು ವ್ಯವಸಾಯ ಮಾಡ್ತಾ ಇರೋ ಜಾಗದಲ್ಲಿ ಬರುತ್ತೆ ನಮ್ಗೆ ಗೊತ್ತಾಗಲ್ಲ. ಇದು ಕಟ್ತಾ ಇದೀವಿ, ಬಂತು ಓಡ್ಕೊಂಡ್ ನಾಯಿಗೆ ಓಡ್ಕೊಂಡ್ ಬಂತು. ಯಾರು ಓಡ್ಕೊಂಡ್ ಬಂದು ಗೊತ್ತಿಲ್ಲ. ಬಂತು ಡಬ್ರಿ ಅವ್ರಿಗೆ ಬಂತು, ಮೇಲ್ಗಡೆ ಬಂತು, ಹಸುಗೆಲ್ಲ ಬಂದು ಹಸುನ ಜಗಳ ಮಾಡ್ತು. ಮನೆ ಒಳಗಡೆ ಓಡ್ಕೊಂಡ್ ಬಂದಿದ್ದು ಬಾವಿಯಲ್ಲಿ ಬಿದ್ದೈತಿ. ಬಂದಿದ್ದು ಆಮೇಲೆ ದೊಡ್ಡಪ್ಪ ಮತ್ತು ಯಾರಿಗೆ ಮಾಡಿದ್ದು ಬೆಳಗ್ಗೆ ಬಂದ್ರು. ಫೈರ್ ಡಿಪಾರ್ಟ್ಮೆಂಟ್ ಬಂದ್ರು. ನಾವು ಎಲ್ಲ ಸ್ವಲ್ಪ ಆಗಲ್ಲ ಹಾಕಿ ಮೇಲ್ಗಡೆ ಅದೇ ಇವರು ಹಾಸ್ಪಿಟಲ್ ಅವ್ರು ಬಂದ್ರು. ಡಾಕ್ಟರ್ ಬಂದು ಬಂದಿದ್ದಾರೆ.
ಫೈರ್ ಡಿಪಾರ್ಟ್ಮೆಂಟ್ ಮಾಡ್ಬಿಟ್ರಿ ನಾವು.